ಸರ್, ಮಾರುಕಟ್ಟೆನಲ್ಲಿ ನಮ್ಮ ರೂಪಾಯಿ ಮೌಲ್ಯ ಏನಾದ್ರು ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಸಿ ಅದು ಖಂಡಿತ ಕುಸಿತಾ ಇದೆ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಏನಾಗಿದೆ, ರುಪಿ ಮೌಲ್ಯ ಯಾಕೆ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವುದೇ ದೇಶದ ಒಂದು ಆರ್ಥಿಕ ಸ್ಥಿತಿ ಏನಿದೆಯಲ್ಲ, ಮೌಲ್ಯ ಕುಸಿತಾ ಇದೆ ಅಂದ ತಕ್ಷಣನೇ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಏನಾಗುತ್ತೆ, ನಾನು ಎಷ್ಟು ಖರೀದಿ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಹೊರಗಡೆ ದೇಶಕ್ಕೆ ಮಾರ್ತಾ ಇದ್ದೀನಿ, ನನ್ನ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ನನ್ನ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಯಾಕೆ ರುಪಿ ಡಿಪ್ರಿಷಿಯೇಟ್ ಆಗಿದೆ ಅಂದ್ರೆ, ನಾನು ಇಂಪೋರ್ಟ್ ಮಾಡ್ಕೊಳ್ತಿರೋದು ಜಾಸ್ತಿ ಆಗಿದೆ, ನಾನು ಎಕ್ಸ್ಪೋರ್ಟ್ ಮಾಡ್ತಿರೋದು ಕಡಿಮೆ ಆಗಿದೆ. ಅವಾಗ ರುಪಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಬೈ ಮಾಡಬೇಕು. ಈಗ ನಾನು ಏನಾದ್ರೂ ತಗೊಳ್ಬೇಕು ಅಂದ್ರೆ ನಾನು ರುಪಿ ತಗೊಳ್ಳಲ್ಲ, ನಾನು ಮಾರ್ಕೆಟ್ ಅಲ್ಲಿ ಡಾಲರ್ ತಗೋಬೇಕು. ಡಾಲರ್ ತಗೋಬೇಕಂತಂದ್ರೆ ಏನಾಗ್ತದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಜಾಸ್ತಿ ದುಡ್ಡು ಕೊಟ್ಟಾಗ ಮಾತ್ರ ನಾನು ಡಾಲರ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರುಪಿ ವ್ಯಾಲ್ಯೂ ಕುಸಿತ ಆಗ್ತದೆ. ಆರ್ಥಿಕ ಸ್ಥಿತಿ ಪ್ರಾಬ್ಲಮ್ ಅಲ್ಲ ಇದು, ನಾನು ಖರೀದಿ ಮಾಡೋದು ಜಾಸ್ತಿ ಆಗಿದೆ, ಹಿಂಗಾಗಿ ನನಗೆ ಆರ್ಥಿಕ ಇದಕ್ಕೆ ಇಂಪ್ಯಾಕ್ಟ್ ಏನು. ರುಪಿ ಕುಸಿತ ತಡಿಬೇಕಪ್ಪ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಕೊಡೋದು ಜಾಸ್ತಿ ಆಗ್ಬೇಕು, ಖರೀದಿ ಮಾಡೋದು ಕಡಿಮೆ ಆಗ್ಬೇಕು. ಕೊಡೋದು ಜಾಸ್ತಿ ಅಂದ್ರೆ ನಮ್ಮ ದೇಶದಲ್ಲಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಡೈರಿ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಷ್ಟೋ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲದಕ್ಕಿಂತ ದೊಡ್ಡ ಎಕ್ಸ್ಪೋರ್ಟ್ ಏನಂದ್ರೆ IT ಸೊಲ್ಯೂಷನ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇಂಪೋರ್ಟ್ ಮಾಡ್ಕೋತಿರೋದು ಏನಂದ್ರೆ ಮೇನ್ ಆಗಿ ಕ್ರೂಡ್ ಆಯಿಲ್, ಗೋಲ್ಡ್, ಮತ್ತೆ ನಾವು ತಿನ್ನುವಂತ ಆಯಿಲ್, ಕೆಲವೊಂದಷ್ಟು ಫುಡ್ ಪ್ರಾಡಕ್ಟ್ಗಳ. ಏನ್ ಹೇಳ್ತಾ ಇದಾರೆ ಅಂದ್ರೆ ಮೋದಿ ಅವರು, ನಾವು ಇಂಪೋರ್ಟ್ ನ ಕಡಿಮೆ ಮಾಡ್ಕೊಳ್ಳೋಣ, ಹೊರಗಡೆ ಮಾರೋದನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಇದರಿಂದ ರುಪಿ ಅಪ್ರಿಶಿಯೇಟ್ ಆಗತ್ತೆ ಅನ್ನೋದು ಒಂದು. ರುಪಿ ಡಿಪ್ರಿಶಿಯೇಟ್ ಆಗೋದು ಇನ್ನೊಂದು ರೀತಿ ಹೆಂಗ್ ಒಳ್ಳೇದಪ್ಪ ಅಂದ್ರೆ, ನಮ್ ದೇಶಕ್ಕೆ ಹೊರಗಡೆಯಿಂದ ದುಡ್ಡು ಬರೋದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೊರಗಡೆ ದೇಶದಲ್ಲಿ ಒಬ್ರು ಇದ್ದಾರೆ, ನಾನು ಇಂಡಿಯಾಗೆ ಹೋಗ್ಬಿಟ್ರೆ $1 ನಂಗೆ 95 ರೂಪಾಯಿ ಸಿಗುತ್ತೆ ಅಂದ್ರೆ ಅವ್ನು ಬಂದು ತಗೊಂತಾನೆ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿ ಅಂತ ಹೂಡಿಕೆ ಮಾಡುವಂತ ಚಾನ್ಸಸ್ ಇದೆ. ಸೊ ರುಪಿ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಬಟ್ ರುಪಿನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಪ್ಪ ಅಂದ್ರೆ, ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ ದೆನ್ ಮೈ ಮೈ ಎಕ್ಸ್ಪೋರ್ಟ್ ಹ್ಯಾಸ್ ಟು ಇನ್ಕ್ರೀಸ್ ದನ್ ದಿ ಮೈ ಇಂಪೋರ್ಟ್. ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗಬೇಕು, ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆಗಬೇಕು.